ಹಾಯ್ ಕುಟುಂಬಸ್ಥರೇ, ಹಾಯ್ ರೈತ ಬಾಂಧವರೇ, ವೀಕ್ಷರೇ, ವಿದ್ಯೆ ಚೌಡೇಶ್ವರಿ ಎಂಬ ಒಂದು ಬೆಟ್ಟ ಗುಡ್ಡೆ ಹತ್ರ ಇರುವಂಥ ಇವತ್ತು ಏನು ನಾನ್ ವೆಜ್ ಊಟ ಅಂತ ಮಾಡ್ತಾವ್ರಲ್ಲ, ಅದು ವಿದ್ಯೆ ಚೌಡೇಶ್ವರಿ ಹತ್ರ. ಅದಕ್ಕೆ ಪ್ರಸಾದ ಆಗ್ತಾಯಿದೆ. ಕೊಳಲ, ತುಮಕೂರು ಜಿಲ್ಲೆ ಕೊಳಲ ಹೋಬಳಿ ಹತ್ರ ಇರುವ ಬೆಟ್ಟ ಗುಡ್ಡೆ ಕಾಡಿನಲ್ಲಿರುವಂಥ ವಿದ್ಯೆ ಚೌಡೇಶ್ವರಿ ಹತ್ರ ನಾನ್ ವೆಜ್ ಮಾಡ್ಯವ್ರೆ. ಬನ್ನಿ ವೀಕ್ಷಕರೇ, ಇವತ್ತು ಸ್ವಾಮೀಜಿಯವ್ರನ್ನ ವಿಚಾರ ಕೇಳೋಣ. ದೇವ್ರ ರೀತಿ ಹೆಂಗೆಲ್ಲ ಇದೆ ಅಂತ ವಿಚಾರಣೆ ಕೇಳೋಣ ಬನ್ನಿ. ನೋಡಿ ಸ್ನೇಹಿತರೆ, ವಿದ್ಯೆ ಚೌಡೇಶ್ವರಿ ಸಿಂಹವಾಹನ ಪಾದರಕ್ಷ ನಾನ್ ವೆಜ್ ಊಟ ಮಾಡಿದ್ದಾರೆ. ಇವತ್ತು ಕುರಿ ಬಲಿ ಕೊಟ್ಟು ನಾನ್ ವೆಜ್ ಊಟ ಮಾಡಿದ್ದಾರೆ. ಬನ್ನಿ ವಿದ್ಯೆ ಚೌಡೇಶ್ವರಿನ ತೋರಿಸ್ತೀನಿ ಹೇಗಿದೆ ಅನ್ನೋದು. ಬನ್ನಿ ಕುಟುಂಬಸ್ಥರೇ, ವಿದ್ಯೆ ಚೌಡೇಶ್ವರಿನ ನೋಡ್ಸೋಣ. ನೋಡಿ, ಇದೇ ವಿದ್ಯೆ ಚೌಡೇಶ್ವರಿ ನಾನ್ ವೆಜ್ ಊಟ. ಅರ್ಚಕರು ಇದ್ದಾರೆ ಒಳಗಡೆ, ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾನ್ ವೆಜ್ ಊಟ. ಹಾಯ್ ಕುಟುಂಬಸ್ಥರೇ, ನಮಸ್ಕಾರ. ಇವತ್ತು ಇದು ಊರ ಹೆಸರು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಇದನ್ನು ತಿಳಿಸ್ಕೊಡಿ ಸ್ವಾಮೀಜಿಯವರೇ. ಇದು ಬಂದ್ಬಿಟ್ಟು ಸೂರ್ಯಾಪುರದ ಹತ್ರ ಆದಿಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಅಂತ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೊಳದ ಹೋಬಳಿಯಲ್ಲಿ ಇರುವಂತಹ ಸ್ಥಳ ಇದು. ಹಾಂ. ಇದು ಅರ್ಕೆ ಕಟ್ಕೊಂಡಿರೋರ್ದು ಇವತ್ತು ಅರ್ಕೆ ತೀರ್ಸಕ್ಕೆ ಬಂದಿದ್ದಾರೆ. ಇವತ್ತು ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷವು ಸಂಕ್ರಾಂತಿ ಹಬ್ಬ ಆಗಿದ ಮಂಗಳವಾರನೇ ಮೊದಲ ಮಂಗಳವಾರ ಜಾತ್ರೆ ನಡೆಯುತ್ತೆ. ದೇವಸ್ಥಾನದ ಜಾತ್ರೆ. ಇದು ಯಾವ ದೇವಿ? ಚೌಡೇಶ್ವರಿ, ಆದಿಹಳ್ಳಿ ಚೌಡೇಶ್ವರಿ ದೇವಿ. ಇದು ನಾನ್ ವೆಜ್ ಊಟನ? ಹಾಂ, ಇದು ನಾನ್ ವೆಜ್ ಊಟ. ಏನೇನೆಲ್ಲ ಮಾಡ್ಬೋದು? ಕೋಳಿ, ಕುರಿ, ಮೇಕೆ. ಹಾಂ, ಮೇಕೆ ಎಲ್ಲ ಕೊಟ್ಟು ಬಲಿ ಕೊಟ್ಟು ಇಲ್ಲಿ ನೈವೇದ್ಯ ಇಟ್ಬಿಟ್ಟು ದೇವಿಗೆ ಅರ್ಪಿಸ್ತಾರೆ. ಜನಕ್ಕೆಲ್ಲ ಪ್ರಸಾದವಾಗಿ ಅದನ್ನೇ ಪ್ರಸಾದವಾಗಿ ಕೊಡೋದು. ಯಾರು ಬೇಕಾದ್ರೂ ಇಲ್ಲಿ ಬಂದು ಅರ್ಕೆ ಕಟ್ಕೊಂಡು ಹೋದ್ಮೇಲೆ ಅರ್ಕೆ ಎಲ್ಲ ನೆರವೇರುತ್ತಾ? ಇದು ಇಲ್ಲಿ ಅರ್ಕೆ ಕಟ್ಟಬೇಕಾದ್ರೆ ಫಸ್ಟು ಅವರೇ ಒಂದು ಫ್ಯಾಮಿಲಿ ಬಂದು ಅವ್ರ ಫ್ಯಾಮಿಲಿ ಒಂದು ಕೋಳಿ ಕೊಯ್ದ್ಬಿಟ್ಟು ಇಲ್ಲಿ ತಾಯಿಗೆ ನೈವೇದ್ಯ ಇಟ್ಟು ಎಡೆ ಇಟ್ಬಿಟ್ಟು ಅವರೇ ಊಟ ಮಾಡ್ಕೊಂಡು ಹೋಗಿ ಅರ್ಕೆ ಕಟ್ಕೊಂಡು ಹೋಗೋದು. ಆಮೇಲೆ ಅವ್ರ ಅರ್ಕೆ ತೀರಿದ ನಂತರ ಜೋರಾಗಿ ಒಂದು 50 ಜನ ಅವ್ರ ಕೈಲಾದಷ್ಟು ಜನಕ್ಕೆ, ಅವ್ರ ಕೈಲಾದಷ್ಟು ಜನ, 1000 ಜನಕ್ಕಾದ್ರೂ ಹಾಕ್ಬೋದು, 100 ಜನಕ್ಕಾಗಲಿ, 10 ಜನಕ್ಕಾಗಲಿ ಹಾಕ್ಬೋದು. ಹೌದು. ಅವ್ರ ಕೋರಿಕೆ ಎಲ್ಲ ನೆರವೇರಿ ಅರ್ಕೆ ಏನು ಅವರು ಕಟ್ಕೊಂಡಿರ್ತಾರೋ ಆ ಅರ್ಕೆ ನೆರವೇರಿದ ಮೇಲೆ ಬಂದ್ ಮಾಡ್ಬೇಕಲ್ವಾ? ತಿರ್ಗಾ ಬಂದು ಜೋರಾಗಿ ಮಾಡ್ತಾರೆ. ಫಸ್ಟ್ ಒಂದು ಕೋಳಿ ಕೊಯ್ಕೊಂಡು ಅರ್ಕೆ ಕಟ್ಕೊಂಡು ತದನಂತರ ಹೋಗಿ ಅವ್ರ ಅರ್ಕೆ ನೆರವೇರಿದ ಮೇಲೆ ಅವ್ರು ಬಂದು ಇಲ್ಲಿ ಅರ್ಕೆ ತೀರಿಸ್ಕೊಂಡ್ರೆ ಎಲ್ಲ ನೆರವೇರುತ್ತಲ್ಲ. ಹೌದು. ಇನ್ನು ಏನೇನು ವಿಶೇಷತೆ ಇದು ಎಷ್ಟು ವರ್ಷ ಆಗಿದೆ? ಇದು 50 ವರ್ಷದ ಮೇಲಾಗಿದೆ. ವಿದ್ಯೆ ಚೌಡೇಶ್ವರಿ 35 ವರ್ಷ. 35 ವರ್ಷ ಆಗಿದೆ ಈ ದೇವಸ್ಥಾನ. ವಿದ್ಯೆ ಚೌಡೇಶ್ವರಿ ದೇವಸ್ಥಾನ ಆಗಿ ನಿರ್ಮಾಣ ಆಗಿ ಇವತ್ತೆಲ್ಲ ಆದಿಯಲ್ಲಿ ವಿದ್ಯೆ ಚೌಡೇಶ್ವರಿ. ಆದಿಹಳ್ಳಿ ಚೌಡೇಶ್ವರಿ. ಆದಿಹಳ್ಳಿ ಚೌಡೇಶ್ವರಿ. ಅದೇ. ಇನ್ನು ಇವತ್ತು ಭಕ್ತಾದಿಗಳೆಲ್ಲ ಏನು ಊಟ ಮಾಡಿದ್ದಾರೆ ಇವತ್ತು? ಸರ್, ಇವತ್ತು ಭಕ್ತಾದಿಗಳಿಗೆ ಕೋಳಿ ನಾನ್ ವೆಜ್ ಊಟ. ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಇಷ್ಟು ಬೆಟ್ಟ ಗುಡ್ಡದಲ್ಲಿ ಮಾಡಿದ್ದಾರೆ. ಯಾವತ್ತನ ಇಲ್ಲಿ ಕಟ್ಟಬೇಕು ದೇವಸ್ಥಾನ ಅಂತ ಏನಾನ ಒಂದು ಯಾವ್ದನ್ನ ನಕ್ಷತ್ರ ಒಂದು ಗ್ರೂಪ್ ತೋರಿಸಿಟ್ರ ಇಲ್ಲಿ? ಇಲ್ಲ. ಇಲ್ಲಿ ಮುಂಚೆ ದೇವಸ್ಥಾನ ಇತ್ತಿದ್ದು. ಇಲ್ಲಿ ದೇವಸ್ಥಾನ ಇತ್ತು, ಹಿಂದಿನ ಕಾಲದವ್ರು ಕಟ್ಟಿ ಹೋಗಿ. ಹೌದು. ಪುರಾತನ ದೇವಸ್ಥಾನ ಇತ್ತು. ಪುರಾತನ ದೇವಸ್ಥಾನ. ಅದನ್ನ ನೀವು ಎಲ್ಲ ನಿರ್ಮಾಣ ಮಾಡಿ 35 ವರ್ಷ ಆಗಿದೆ. ಅದಕ್ಕೋಸ್ಕರ ಪುರಾತನ ಕಾಲದಲ್ಲಿ ಹಾಕಿರುವಂಥ ಇದು ಹೊಸ್ದಾಗಿ ಮಾಡಿ ದೇವಸ್ಥಾನ ಕಟ್ಟಿ ಜನಕ್ಕೆ ಆಕರ್ಷಣೆ ಮಾಡ್ತಾ ಇದ್ದೀರಾ, ಬರೋದಕ್ಕೆ ಅವಕಾಶ. ಧನ್ಯವಾದ ಗುರು. ಧನ್ಯವಾದ. ನೋಡಿ ಕುಟುಂಬಸ್ಥರೇ, ವಿದ್ಯೆ ಚೌಡೇಶ್ವರಿಗೆ ನಾನ್ ವೆಜ್ ಊಟ ಮಾಡ್ಯವ್ರೆ. ಭಕ್ತಾದಿಗಳೆಲ್ಲ ಬಂದಿದ್ದಾರೆ, ಅವ್ರನ್ನೂ ಕೇಳೋಣ ಬನ್ನಿ. ನೋಡಿ ಕುಟುಂಬಸ್ಥರೇ, ರೈತ ಬಂದವರೇ, ವಿದ್ಯೆ ಚೌಡೇಶ್ವರಿಗೆ ನಾನ್ ವೆಜ್ ಪ್ರಸಾದವನ್ನು ಪೂಜೆ ನಡೀತಾ ಇದೆ ಈಗ. ನೋಡಿ, ಅದೇ ನಾನ್ ವೆಜ್ ಊಟ ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ ನೋಡೋಣ. ನೋಡಿ, ಇವತ್ತು ಭಕ್ತಾದಿಗಳು ನಾನ್ ವೆಜ್ ಊಟ ಮಾಡಿದ್ದಾರೆ, ಎಲ್ಲ ಬಂದಿದ್ದಾರೆ ಭಕ್ತಾದಿಗಳು. ಆದಿಹಳ್ಳಿ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ದೀವಿ ನೋಡಿ. ಬಂದಿದೆ
ಪೂಜೆ ನಡೀತಾ ಐತೆ. ಬನ್ನಿ ಸ್ನೇಹಿತರೆ, ಇವತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಾನ್ ವೆಜ್ ಊಟ. ಇದು ಚೌಡೇಶ್ವರಿ ದೇವಸ್ಥಾನ, ಪೂಜೆ ನಡೀತಾ ಐತೆ. ಬನ್ನಿ ನೋಡೋದು. ಮುಂದಕ್ಕೆ ಬರ್ರಮ್ಮ, ಬರ್ರಿ ಮುಂದಕ್ಕೆ. ಚಾ ಕೊಡಿ ಎಲ್ಲ ಕಣ್ ಬರ್ರಿ. ಎಲ್ಲೋ ಗೋವಿಂದ ಬರ್ರಿ. ಯಾಕ್ರಿ ವಿದ್ಯೆ ಚೌಡೇಶ್ವರಿ ಒಂದ್ ಕಡೆ ನಿಲ್ಲೋಡಿಲ್ಲ. ಅಲ್ಲೋಡ ಅಲ್ಲೋಡಪ್ಪಲ್ಲಿ ಗೋವಿಂದ ಪಾರ್ವತಿ ಪತೆ. ಸ್ನೇಹಿತರೆ, ವಿದ್ಯೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಮಹಾಪ್ರಸಾದ ನಾನ್ ವೆಜ್ ಮಾಡಿದ್ದಾರೆ ನೋಡಿ. ದೊಡ್ಡ ಕಾಡು ಇದು, ಗಾಡಿಗಳೆಲ್ಲ ಹತ್ಬೇಕಂದ್ರೆ ಭಾಳ ದೊಡ್ಡ ವಿಶೇಷವಾಗಿದೆ. ಅದಕ್ಕೆ ನೋಡಿ ವಿದ್ಯೆ ಚೌಡೇಶ್ವರಿ ಈಗೆಲ್ಲ ಪ್ರಸಾದ ಕೂತ್ಕೊಳ್ತಾವ್ರೆ. ಬನ್ನಿ ಸ್ನೇಹಿತರೆ ನೋಡಿ ವೀಕ್ಷಕರೇ, ವಿದ್ಯೆ ಚೌಡೇಶ್ವರಿ ಹತ್ರ ನಾನ್ ವೆಜ್ ಊಟ ಮಾಡಿ ಭಕ್ತಾದಿಗಳಿಗೆ ಹರಕೆಯನ್ನು ಏನು ಹರಕೆ ಮಾಡ್ಕೊಂಡಿದ್ರು ಅವ್ರ ಹರಕೆ ನೆರವೇರಿದೆ. ಈಗ ಊಟ ಹಾಕ್ತಾವ್ರೆ. ಇಲ್ಲಿ ಯಾರನ ವಿದ್ಯೆ ಚೌಡೇಶ್ವರಿಗೆ ಬರಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ. ಈ ಬೋರ್ಡಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. 7:30ರಿಂದ ರಾತ್ರಿ 7:30ವರೆಗೂ ಪೂಜೆ ಇರುತ್ತಂತೆ. ಅವ್ರ ಯಜಮಾನ್ರ ಮುಂದಿಡಿ. ಹಾಂ, ಯಜಮಾನ್ರೆ ಊಟ ಹೆಂಗಿದೆ? ಊಟ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆಯಾ? ಓಕೆ.